ಮಸಣದ ಮಧ್ಯ ಬೇರೆ ಜನ ಸಿಗ್ಲಿಲ್ವ? ಮಂತ್ರವಾದ ಹೇಳೋದು ಕರ್ಕೊಂಡ್ಬಂದು ಒಳ್ಳೆ ಬಾತ್ಕೋಳಿ ಕರ್ಕೊಂಡು ನೀನೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ನಮಸ್ಕಾರ ಸ್ವಾಮಿ. ರಡ್ಡಾಳಕ್ಕೆ ಮೆಣಸಿಗಾರ ಇವರಿಗೆ ಯಾರು ಮೆಣಸು ಸಿಹಿ ಉಂಟು ಯಾರು ಸಂದೇಶ ಕಳಿಸಿದ್ದಾರೆ. ಮೆಣಸಿರುವುದು ಕಾರವೇ ಅಲ್ವ? ರಡ್ಡಾಳಕ್ಕೆ ಮೆಣಸಿಗಾರ ಇಬ್ಬರಿಗೂ ನಮಸ್ಕಾರ, ಪ್ರತಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಮಗೆ ಭಾಷೆಯಲ್ಲಿಲ್ಲ ತಂಗಳು ಕೊಂಡುಕೊಂಡ ಬರಲು ನಿಮಗೆ ಭಾಷೆಯಲ್ಲಿಲ್ಲ ಅಂದ್ರೆ ಇವರ ಭಾಷೆ ನಿನಗೆ ಗೊತ್ತಿಲ್ವೋ? ನಿಮ್ಮ ಭಾಷೆ ಬಂದಿದೆ. ಮಲಯಾಳಿ ಅರಿಯಿಲ್ಲ, ಕೊರ್ಚೆ ಅರಿಯಿಲ್ಲ, ಕೊರಚಿಲ್ಲ ಹಾಕಿದ್ದೇವೆ. ಸ್ವಲ್ಪ ಅವರಿಗಿಲ್ವೇ? ನಿಮಗೆ ಕೊರ್ಚೆ ಅರಿಯಿಲ್ಲ, ನನಗೆ ಸ್ವಲ್ಪ ಗೊತ್ತು. ಅವನಿಗೆ ಅರಿಯಿಲ್ಲ. ನೀ ಮಿಂಡಂಡ ಆ ಮಿಂಡಂದ ಸುದ್ದಿಲ್ಲ ಮಾತಾಡ್ತಾನೆ ಸಾಯಿಸಿದ್ದೆ. ನೀ ಮಿಂಡಂಡು ನಿಮಗೆ ಅಂಗ ಭಾಷೆ ಅರಿಯಿಲ್ಲ, ಮಲಯಾಳಿ ಅರಿಯಿಲ್ಲ, ಕೊರ್ಚೆ ಅರಿಯಿಲ್ಲ, ಸ್ವಲ್ಪ ಅರಿಯಿಲ್ಲ. ಗೊತ್ತಿಲ್ಲ. ನೀ ಮಿಂಡಂಡ ಆ ಮಿಂಡಂದ ಮತ್ತದೇ ನೀ ಮಿಂಡಂಡ ಎಂತದ ಮಿಂಡ? ನಾನು ನಿನಗೆ ಮಿಂಡ, ನೀನು ಅವನಿಗೆ ಮಿಂಡ, ಅವ ಊರು ತುಂಬ ಮಿಂಡ. ಮೊದಲೆಲ್ಲ ಪೆಟ್ಟಿದ್ದೀರಿ ಸರಿ ಆಯ್ತು. ಎಂದ ನೀ ಮಿಂಡಂಡ ನೀನು ಹೇಳಬೇಡ, ಅವ್ರು ನನಗೆ ಹೇಳುತ್ತಾರೆ, ನಾನು ನಿನಗೆ ಹೇಳಬೇಕಂತೆ. ಇಂಥವ್ರಿಗೆಲ್ಲ ಹೇಳಬೇಕು. നിങ്ങൾ നാടവിടെ നാടത്തിൽ വീടവിടെ വീടത്തിൽ കാടവിടെ എന്താ പേര് എന്ന് വന്നിട്ട് നേരെ പണിയോ ಎರಡು ಸಂಕ್ರಾಂತಿ ಇಲ್ಲಿ ಕರ್ಕೊಂಡ್ಬಂದು ಎರಡು ತಾವು ಇದೆಲ್ಲ ಹೇಳಲಿಕ್ಕೆ ಹೋಗ್ಬೇಡ. ನೀ ಮಿಂಡಂಡ ನೀ ಮಾತಾಡಬೇಡುವ ಮಹಳ. ನಿನಗೆ ಎಂದ ಅರಿಯು ಎಂದ ಮೋನೆ ಏನ್ ಗೊತ್ತುಂಟು, ಏನ್ ಮಾಡ್ತೀಯ ಗೊತ್ತಿಲ್ಲ. ಸ್ವಾಮಿ ನೀ ಮಿಂಡ ತಗೊಳಮನಾಡಿಗೆ ನಾನು ಅಧಿಕಾರಿ. ತವರು ತಿನ್ಲಿಕ್ಕೆ ಬಂದವನಲ್ಲ? ಇಲ್ಲ, ಒಮ್ಮೆ ತಿನ್ಲಿಕ್ಕೆ ಬಂದವ. ತುಳುನಾಡಿಗೆ ತವಳವನಾಡು ಅಲ್ಲಿಯ ಅಪರಾಜಿತ ಅಂದ್ರೆ ನಾನು. ಅಲ್ಲಿಯ ರಾಜಾವು ಅಲ್ಲಿಯ ರಾಜ ಅಪರಾಜಿತ. ಅಪರಂಜಿಯಲ್ಲೇ ಅಪರಾಜಿತ. ಪಿಕಿಯರ ಇವ ಸಂದರ್ಭ ನಾಡಿನ ಅಧಿಕಾರಿ. ಗಂಧ ಮಾರಲಿಕ್ಕೆ ಬಂದವರ ಕೇರಳದಲ್ಲಿ ಗಂಧಗಳ ಬೆಲೆ ಉಂಟು. ಇಲ್ಲಿ ಎಲ್ಲುಂಟು ಸ್ವಾಮಿ, ಎಲ್ಲ ನಿಮ್ಮ ಊರ್ಕೊಂಡು ಕಡಿದು ತಗೊಂಡು ಹೋಗಿದ್ದಾರೆ. ಇಲ್ಲಿ ನಮ್ಗೆ ಎಂತ ಉಂಟು? ನಮ್ಮವ್ರು ಕರ್ಕೊಂಡು ಹೋದ್ದಲ್ಲ, ತಗೊಂಡು ಹೋದ್ದು ನಮ್ಮವ್ರು, ಕಡ್ಕೊಟ್ಟು ನಿಮ್ಮವ್ರೆ. ನಮಗೆ ಎಂತದಿಲ್ಲ, ಲಾಭ ನಿಮ್ಮವರಿಗೆ. ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದಲ್ಲೇ ಇವ ಅಲ್ಲಿಯ ಗಂಧರ್ವಗಿರಿಗೆ ಅಧಿಕಾರಿ ರಾಜೇಂದ್ರ ಗೋಪಾಲ. ಅಲ್ಲಿಯ ರಾಜಾವು ರಾಜೇಂದ್ರ ಗೋಪಾಲ ಅಲ್ಲೇ ಎಂದಿಗೆ ಬಂದಿದ್ದ? ಎಂದಾಯಿ ಸಮಸ್ಯೆ ಉಂಟನ್ನುವ ಕಾರಣಕ್ಕಾಗಿ ಇಷ್ಟು ದೂರ ಬಂದಿದ್ದೇವೆ. ಎಂದ ಸಮೋಸ ಸಮಸ್ಯೆ ಇವನಿಗೆ ಎಲ್ಲ ಬೇಕು, ನೋಡೆ ಎಲ್ಲ ಬೇಕು. ಪ್ರಾಣ ಬುದ್ಧಿ ಆದ್ರೂ ಎಲ್ಲ ಬೇಕು. ನಾಯಕರಿಯೋ ಆ ಕುರಿತಾಗಿ ಕೇಳಬೇಕು ಸ್ವಾಮಿ. ಈ ಪ್ರದೇಶ ಯಾವುದು? ಗೊತ್ತಿಲ್ಲ. ತಾಮಶಿಲೆಯ ಇಲ್ಲಿ ಎಲ್ಲ ಮಂತ್ರವಾದಿ, ಇಲ್ಲಿಯ ಮಂತ್ರವಾದಿ, ಮಹಾಮಂತ್ರವಾದಿ, ಮಹಾನ್ ಮಂತ್ರವಾದಿ. ಸಾಧನೆ ಮಾಡಿದವರು ನಾವು. ಅಂತಿಂತ ಸಾಧನೆ ಅಲ್ಲ,
ತಮ್ಮ ಸಾಧನೆ ಕುರಿತಾಗಿ ನಾನು ಕೇಳಬೇಕು. ಅದು ಒಂದೆರಡು ವರ್ಷಗಳ ಕಾಲ ಅಲ್ಲ, ಸುಮಾರು 21 ವರ್ಷಗಳ ಕಾಲ. ಹಾ, ನಿಮಗೆ ವರ್ಷ ಎಷ್ಟು ಈಗ? 44 ಗಣಿತ ಉಂಟು. ಹಾ, ಅದು ಅವರಿಗೆ ಹಾಗೆ ಆಗುದು ನಾಳೆ. ಹಾ, 21 ವರ್ಷಗಳ ಕಾಲ ತಪಸ್ಸೆ ಮಾಡಿ ಹಿಮಾಲಯದಲ್ಲಿ ಗೋಳಿ ಮರಕ್ಕೆ. ಹಿಮಾಲಯದಲ್ಲಿ ಗೋಳಿ ಮರ ಇಟ್ಟಿದ್ದಾರೆ ನಿಮ್ಮ ಅಜ್ಜನ. ಅಧಿಕ ಪ್ರಶ್ನೆ ಬೇಡ, ತಪಸ್ಸೆ ಮಾಡಿದ್ಯಾರ ನೀ ಮಿಂಡಂಡ. ಗೋಳಿ ಮರಕ್ಕೆ ಕಾಲ ಕೆಳಗೆ ಮಾಡಿ, ಕಾಲ ಮೇಲೆ ಮಾಡಿ, ಕೆಳಗಡೆ ಗಿಡ್ಡೆ ಮೆಣಸಿನ ಹೊಗೆ ಹಾಕಿ. ಮೆಣಸಿನ ಗಿಡ ನೀವೇ ತಗೊಂಡು ಹೋಗಿದ್ದ? ಗಿಡ್ಡೆ ಮೆಣಸಿನ ಹೊಗೆ ಹಾಕಿದ್ದು, ಮೆಣಸು ತಟ್ಟಿದ್ದು ಅಂತ ಹೇಳಿದ್ದಲ್ಲ, ಹೊಗೆ ಹಾಕಿದ್ದು. ಹೊಗೆ ಹಾಕಿದ್ದು ಯಾಕೆ? ತಪಸ್ಸು ಮಾಡುವ ಸೊಳ್ಳೆ ಕಚ್ಚಬಾರ್ದು ಅಂತ. ಹಿಮಾಲಯದಲ್ಲಿ ಹಿಮಾಲಯ ಸೊಳ್ಳೆ, ಅದು ಬೇರೆ. ಅದು ಹಾಗೆ ತಪಸ್ಸನ್ನು ಮಾಡುದು ಸುಮ್ಮನೆ ಅಲ್ಲ. ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವೀಳ್ಯ ಕಟ್ಟಂ ಜಗಿದು ನರಕಪಾಲದಿ ಮಧುರೆಯಳು ಮಿಂದು ಶವವಸ್ತ್ರ ಧರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ ಹಂದಿ ಶರಮೆಗಳನ್ನೈ ನಿಕರಿಯೋ ಅರಿಲ್ಲ. ಸ್ವಲ್ಪ ಬಿಡಿಸಿ ಅವನಿಗೆ ಹೇಳಲೇಬೇಕು, ಗೊತ್ತಾಗಲಿಕ್ಕಿಲ್ಲ ನನಗೆ ಕೆಲವಷ್ಟು ಅರ್ಥ ಆಯ್ತು. ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು, ಹಾಗಂದ್ರೆ ಹುಟ್ಟು ಮಂಜಳ ಊಟ ಮಾಡಿದ ಎಲೆ ಉಂಟಲ್ಲ, ಇಂದ್ರ ಎಲೆ, ಅದರ ಮೇಲೆ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ, 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವೀಳ್ಯ ಕಟ್ಟಂ ಜಗಿದು ಅನ್ನಹಾರ ಇಲ್ಲ. ಬೇಡಿಕೆ ಬಂದೆ ನಿಮ್ಮಿಂದ. ಅನ್ನಹಾರ ಇಲ್ಲ, ಬರೀ ವೀಳ್ಯ ಕಟ್ಟಂ ಜಗಿದು ನರಕಪಾಲದಿ ಮಧುರೆಯಳು ಮಿಂದು. ಕಪಾಲ ಅಂದ್ರೆ ಮನುಷ್ಯನ ತಲೆಬುರುಡೆ. ಹೌದು. ಆ ತಲೆಬುರುಡೆ ತಂಬಿಗೆನ್ನಾಗಿರಿಸಿ ಮಧುರೆಯಲ್ಲೇ ಸ್ನಾನ ಮಾಡುವುದು. ಮಧುರೆ ಅಂದ್ರೆ ಹೆಂಡ, ಹೆಂಡದಲ್ಲಿಯೇ ಗೊತ್ತಾಯ್ತಲ್ಲ. ಅಯ್ಯೋ, ಆಮೇಲೆ ಶವವಸ್ತ್ರ ಧರಿಸಿ, ಎಡಕ್ಕೆ ಮುಚ್ಚಾಕುದಿಲ್ವಾ ಬಿಳಿ ಬಟ್ಟೆ, ಅದನ್ನು ಧರಿಸಿ ದಗ್ಧ ಪ್ರೇತ ಮುಖದ ಚಿತಾಗ್ರೆಂಬುರಿಸಿ, ದಗ್ಧ ಪ್ರೇತ ಎಣವನ್ನು ಸುಡ್ತಾರೆ, ಅರವಿಂದ ಎಣ ಆ ಮುಖವನ್ನ ಪರಕ್ಕನ್ನು ಅಗಲಿಸುವುದು. ಅಗಲಿಸುವಾಗ ಪರಕ ಆಗುದ ಅದು ಅಗಲಿಸುವ ಪರಕ್ಕ ಶಬ್ದ ಬರುವುದಿಲ್ಲ, ಶಬ್ದ ಹೊರ ಪರಕ್ಕನ್ನು ಅಗಲಿಸುವುದು. ಅದನ್ನೇ ಹೋಮಕುಂಡವಾಗಿರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ. ಕಂಡ ಕೂಷ್ಮಾಂಡ, ಕಂಡ ಅಂದ್ರೆ ಕುಂಬಳಕಾಯಿ, ಕೂಷ್ಮಾಂಡ ತುಂಡು ಮಾಡಿದ ಕುಂಬಳಕಾಯಿ, ಆಮೇಲೆ ಕುಕ್ಕುಟಾಂಡ ಅದು ಕೋಳಿ ಮೊಟ್ಟೆ ಅಲ್ವಾ? ಯಾವ್ದು ಅರಿಯಲ್ಲಿ ಕುಕ್ಕುಟಾಂಡ ಓಯುಂಡಿರಿ ಬಾಯಿ ಒರೆಸ್ಕೋ. ಹಂದಿ ಶರಮೆಗಳನ್ನೈ, ಹಂದಿ ಮನಸ್ಸಿಗೆ ಅರಿಯೋ ಅರಿಯೋ. ನೀ ಊರಲ್ಲಿ ಹಂದಿ ನೋಡಿದ, ಕಾಡಲ್ಲಿ ಹಂದಿ ನೋಡಿದ? ಬೇಟೆಗೆ ಹೋದ ಕಾಡಲ್ಲಿ ನೋಡಿ. ನೀ ಕಾಡಲ್ಲಿ ಹಂದಿ ನೋಡು, ಊರಲ್ಲಿ ಹಂದಿ ನೋಡು, ಎಲ್ಲಿ ಬೇಕಾದ್ರೆ ಹಂದಿ ನೋಡು. ಅದು ಹಂದಿ ಶರಮೆಗಳ ನೈ. ಶರಮೆ ಅಂದ್ರೆ ನಾಯಿ, ನೈ ಅಂದ್ರೆ ತುಪ್ಪ, ಅದು ಬೊಗ್ಗಿ ನಾಯಿಯ ತುಪ್ಪ. ಅದನ್ನು ಹೋಮಕುಂಡಕ್ಕೆ ಹಾಕಿ ನೀಚ ಹೋಮ ಮಾಡುವುದು. ಅದರಿಂದ ವಶೀಕರಣ, ನವೀಕರಣ, ಪೀಠೋಪಕರಣ, ಡಾಂಬರೀಕರಣ ಎಲ್ಲ ವಶೀಕರಣದಲ್ಲೇ ಬಂತು. ಪಾಠ, ಮಂತ್ರ, ತಂತ್ರ, ಕುತಂತ್ರ, ವಾಮಾಚಾರ, ಪ್ರತ್ಯುಮ ಎಲ್ಲವೂ ಬಂತು. ಅಷ್ಟ ಸಿದ್ಧಿಗಳು ಸರಿ. ಅಷ್ಟೇ ಅಲ್ಲ, 18 ಮೊಯಿಲಿ ದೇವ, 28 ಪ್ರೇತಾತ್ಮ, ಆಮೇಲೆ ಪ್ರಧಾನ ದೇವತೆ ಕುಟ್ಟಿಚ್ಛಾತನ್, ಅಡಿಮ, ಮಹಿಮ, ಗರಿಮ, ಗದಿಮ, ಪ್ರಾಪ್ತಿ, ಸಾಕಮ್ಯ, ಈಶತ್ವ, ವಶಿತ್ವ, ಅಷ್ಟ ಸಿದ್ಧಿ ಇದೆಲ್ಲವೂ ಸಂಗಮ ಮಾಡಿ ನಾವು ಹೋಮ ಮಾಡುವುದು, ನೀಚ ಹೋಮ ಮಾಡುವುದು. ಆಮೇಲೆ ಪ್ರಧಾನ ದೇವತೆ ಕುಟ್ಟಿಚ್ಛಾತನ್ ಅದು ಬಂದು ಹೋಮ ಸಮಾಪ್ತಿ ಆಗ್ತದೆ. ಇದಕ್ಕೆಂದು ಸಮಾಸ ಸಮಸ್ಯೆ ನೀವೇ ಹೇಳಬೇಕು, ನನಗೋ ಅಥವಾ ಅವನಿಗೋ ಅಂತ. ಅಲ್ಲಿ ನಿಲ್ಲು, ಇದೇ ನಿಲ್ಲು. ಎಂತ ಸಮಸ್ಯೆ ಇಲ್ಲೇ? ನನಗೆ ಸಮಸ್ಯೆ ಇಲ್ಲ ಅಂತ ಹೇಳಿ ಇವನ್ ನೋಡ್ರು ಅನುಮಾನ ಕಳ್ಳರು ಇದ್ದಾಗಿದ್ದ ಸಮಸ್ಯೆ ಉಂಟೆ? ನಿಕ್ಕ ಸಮಸ್ಯೆ ಉಂಟು. ಹೌದೌದು. ಒಂದು ಹೆಣ್ಣನ್ನು ಚುಟ್ಟು ಕೊಂದಿತ್ತಲ್ಲ, ಹೌದಪ್ಪ ಹೌದು. ಆ ಹೆಣ್ಣು ಪ್ರೇತದಿಂದ ಕಾಡ್ತಾ ಉಂಟಲ್ಲ, ಹೌದು. ಅದಕ್ಕೆ ಪರಿಹಾರಕ್ಕಾಗಿ ಬಂದಿದ್ದೇವೆ. ಎದುರಿದ್ಯಾ?